ಡಿಯರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್, ಮಗು ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಹೋಗ್ಬಿಟ್ಟು ಗಲ್ಲ ಹಿಂಡೋದು, ಮುತ್ತು ಕೊಡೋದು ದಯವಿಟ್ಟು ಮಾಡಬೇಡಿ. ನಿಮ್ಮಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆ ಮಗುಗೆ ಸ್ಪ್ರೆಡ್ ಆಗುತ್ತೆ. ಆದರೆ ಪೇರೆಂಟ್ಸಿಗೆ ಪಾಪ ಟಚ್ ಮಾಡಬೇಡಿ, ಮುತ್ತು ಕೊಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಅಯ್ಯೋ ಏನು ಅಂದ್ಕೊಳ್ತಾರೇನೋ, ಇವಳಿಗೆ ಒಬ್ಳು ಮಗು ಇರೋದೇನೋ ಆ ಥರ ಬೈಕೋತಾರೆ ಅಂದ್ಕೊಂಡು ಪೇರೆಂಟ್ಸ್ ಸುಮ್ಮನಾಗ್ಬಿಡ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಕೈ ತೊಳೆಯದೆ ಮಗು ಮುಟ್ಟಾಗ ಮಗುಗೆ ಚರ್ಮ ಸೋಂಕು, ವಾಂತಿ, ಬೇದಿ, ಜ್ವರ ಈ ರೀತಿ ಸಮಸ್ಯೆಗಳು ಸ್ಪ್ರೆಡ್ ಆಗ್ಬೋದು. ಅಥವಾ ನೀವು ಕಿಸ್ ಕೊಟ್ಟಾಗ ಹರ್ಪೀಸ್ ಅಂತ ಹೇಳ್ತೀವಿ, ಕೋಲ್ಡ್ ಸೋರ್ ಅಂತ ಹೇಳ್ತೀವಿ, ಆ ಥರ ಚರ್ಮದ ಕಾಯಿಲೆಗಳು ಮಗುಗೆ ಸ್ಪ್ರೆಡ್ ಆಗ್ಬೋದು. ಸೊ ಇದನ್ನೆಲ್ಲ ನಾವು ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕು. ಪೇರೆಂಟ್ಸ್ಗೆ 100% ಹೇಳಕ್ಕೆ ತುಂಬ ದಾಕ್ಷಿಣ್ಯ ಆಗುತ್ತೆ, ಮುಟ್ಟಬೇಡಿ ಮಗುನ ಅಂತ. ಇನ್ನು ಮುಂದೆ ಆದರೂ ಬೇರೆಯವ್ರ ಮಕ್ಕಳನ್ನ ಮುಟ್ಟಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಪೇರೆಂಟ್ಸ್ ಹತ್ರ ಪರ್ಮಿಷನ್ ಕೇಳಿ ಮುಟ್ಲಾ ಅಂತ ಹೇಳಿಬಿಟ್ಟು ಸ್ವಲ್ಪ ಹೀಗೆ ಟಚ್ ಮಾಡಿ ಬಿಟ್ಟರೆ, ಕೆಲವೊಮ್ಮೆ ಮಕ್ಕಳಿಗೆ ನಿಮ್ಮ ಹೊಸಬ್ರ ಟಚ್ ಅವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಕಂಫರ್ಟ್ ಆಗೋದಿಲ್ಲ, ಭಯ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಮಕ್ಕಳಿಗೆ ಅಳೋದಕ್ಕೆ ಶುರು ಮಾಡ್ತಾರೆ. ಇಂಥ ಟೈಮಲ್ಲಿ ದಯವಿಟ್ಟು ಮಕ್ಕಳನ್ನ ಫೋರ್ಸ್ ಮಾಡಿ ಹಿಡಿಯೋದು, ಗಲ್ಲ ಹಿಂಡೋದು ಮಾಡೋಕ್ಕೆ ಹೋಗಲೇಬೇಡಿ. ಸೊ ಮಕ್ಕಳು ಅನ್ನೋದು ಅವ್ರ ಪೇರೆಂಟ್ಸ್ ಇದು ಕಂಪ್ಲೀಟ್ ಪ್ರಾಪರ್ಟಿ ಇದ್ದ ಹಾಗೆ ಅವರ ಪರ್ಮಿಷನ್ ತಗೊಂಡು ಇನ್ನೊಬ್ಬರು ಮಕ್ಕಳನ್ನು ಮುಟ್ಟಿ.